ಮುಡಾ ಸೈಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಏನೇ ಆಗಿರಲಿ, ಯಾರೇ ತಪ್ಪು ಮಾಡಿರಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹಿರಿಯ ಐಎಎಸ್ ಅಧಿಕಾರಿಯಿಂದ ತನಿಖೆ ನಡೆಸ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಿಂದೆ ನಾವು ಇದನ್ನೇ ಹೇಳಿದಾಗ ಬಿಜೆಪಿಯವರು ಒಂದು ಕೇಸ್ ಆದರೂ ಸಿಬಿಐಗೆ ಕೊಟ್ಟರೆ ನಾವು ನೋಡಿ ಎಲ್ಲೇ ಆರೋಪ ಬರಲಿ ಕೇಸನ್ನು ಕೊಟ್ಬಿಡ್ತೀವಿ ತನಿಖೆಗೆ ನಾವು. ಈಗ ನಾವು ಯಾಕಪ್ಪ ಸಿಬಿಐಗೆ ಕೊಡಬೇಕು? ಯಾವ ಕೇಸು ಬಿ ಜೆ ಪಿ ಅವಧಿಯಲ್ಲಿ ಸಿ ಬಿ ಐ ತನಿಖೆಗೆ ಹೋಗಲಿಲ್ಲ. ಈಗ ನಮ್ಮನ್ನು ಮಾತ್ರ ಸಿ ಬಿ ಐ ಕೊಡಿ ಅಂತ ಕೇಳ್ತಾರಲ್ಲ, ಯಾಕೆ ಕೊಡೋಣ ನಾವು? ಸೈಟ್ ಹಂಚಿದ್ದು ಬಿ ಜೆ ಪಿ ಸರ್ಕಾರದಲ್ಲೇ. ಈಗ ಆರೋಪ ಮಾಡ್ತಿರೋದು ಅವರೇ. ಅಧಿಕಾರ ದುರುಪಯೋಗ ಆಗಿರೋದು ಅವ್ರ ಕಾಲದಲ್ಲೋ ಯಾರ ಕಾಲದಲ್ಲಿ? ಅದಾಗಿದೆಯಾ ಇಲ್ಲವಾ ಅಂಥೇಳಿ ತನಿಖೆಯನ್ನು ಇದೀಗ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಯಾಕಪ್ಪ ರಾಜೀನಾಮೆಯನ್ನು ಕೊಡಲಿ? ನನ್ನ ಪಾತ್ರ ಏನಪ್ಪ ಇದರಲ್ಲಿ? ಅಶೋಕ್ ರಾಜೀನಾಮೆ ಕೇಳ್ತಾನೆ ಅಂತ ನಾನು ರಾಜೀನಾಮೆ ಕೊಟ್ಬಿಡೋಕ್ಕಾಗುತ್ತಾ? ಈ ಹಿಂದೆ ಅವರ ಕಾಲದ ಅಕ್ರಮದಲ್ಲಿ ಅವರು ರಾಜೀನಾಮೆ ಕೊಟ್ಟುಬಿಟ್ಟಿದ್ರಾ? ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಎನ್ಕ್ವೈರಿ ಮಾಡಕ್ಕೆ ಕೇಳಿದ್ದೀವಿ ಈಗ ಅವರು ಮಾರಲ್ ರೈಟ್ ಇದೆ ಅವರಿಗೆ. ನಾವು ಕೇಳಿದಾಗ ಯಾವುದಾದ್ರೂ ಒಂದೇ ಒಂದು ಕೇಸು ಬಿಜೆಪಿ ಸಿಬಿಐ ಕೊಟ್ಟಿದ್ದಾರೆ. ಎಲ್ಲರೂ ಸಿಬಿಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಯಾಕ್ರಿ ಸಿಬಿಐ ಕೊಡಿ ಅಂತ ಕೇಳ್ತಾರೆ? ನೀವು ಯಾಕೆ ಸಿಬಿಐಗೆ ಯಾಕೆ ಕೊಡಬೇಕು? ಈಗ ಸೈಟು ಹಂಚಿ 50-50 ಜಮೀನು ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅಂತ ಯಾರು ಮಾಡಿದವರು? ಬಿಜೆಪಿ. ಅದನ್ನು ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ, ಮೂಡದಿಂದ ಕೊಟ್ಟಿದ್ದಾರಲ್ಲ, ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ನು ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ ಐಎಎಸ್ ಆಫೀಸರ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕಪ್ಪ? ಯಾಕೆ ನಂದೇನು ಪಾತ್ರ ಇದೆ?